Honorable Prime Minister Narendra Modi ji, His Excellency Governor of Andhra Pradesh, Honorable Minister, Ayush, Government of India, Deputy CM, Sri Pawan Kalyan ji, Honorable Ministers from Government of India and Government of Andhra Pradesh, and all respected participants across the world who joined us today. I welcome all of you to the beautiful city of Visakhapatnam for auspicious occasion of 11th International Day, Yoga Day, to create history. I am thanking our visionary Prime Minister Narendra Modi ji for making yoga popular not only in India, across the world. He started International Yoga Day through United Nations and made yoga a global wellness movement. Today, it is being celebrated in more than 175 countries across 12 lakh locations with the participation of over 10 crore people. Yoga is accepted by everyone, irrespective of nationality, region, religion, and language. Yoga results in union of body, mind, and spirit. It is beneficial for physical health, mental health, stress management, boost immunity, enhanced self-confidence, self-discovery, growth, mindfulness, inner peace, and holistic well-being. This results in reduced violence and promotion of peace. Technology, including AI, has made yoga more inclusive and accessible. I thank Honorable Prime Minister for giving us the opportunity to host this event and gracing us with his presence today. ಎಸ್ ನಾವೀಗಾಗಲೇ ಮಾತನಾಡ್ತಾ ಇದ್ವಿ ಮನಸ್ಸಿನ ಹಾಗೆ ದೈಹಿಕ ಆರೋಗ್ಯದ ವಿಚಾರವನ್ನು ಇಟ್ಕೊಂಡು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಮೂರು ವಿಚಾರ ಇವತ್ತು ನಾವು ಈ ಹಿಂದೆ ನಾನು ಹೇಳ್ತಿದ್ದ ಹಾಗೆ ಪ್ರಶ್ನೆ ನಮ್ಮನ್ನು ನಾವು ಹೇಗೆ ಮಾಡ್ಕೊಳ್ಬೇಕಂತಂದರೆ ಯಾವುದೇ ಸಮಸ್ಯೆ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಹಾಗೂ ಪ್ರಪಂಚಾದ್ಯಂತ ಏನು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಅಂತ ನಾವೇನಾದರೂ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಸಿಗುವಂಥ ಉತ್ತರ ಯೋಗದ ಪರಿಣಾಮಗಳು, ಯೋಗದ ಬೆನಿಫಿಟ್ಸ್ ಅಂತ ನಾವು ಏನಾದರೂ ಒಂದು ಲಿಸ್ಟ್ ಮಾಡಿಕೊಂಡ್ರೆ ಆ ಪ್ರತಿಯೊಂದು ಬೆನಿಫಿಟ್ ಕೂಡ ಒಂದೊಂದಕ್ಕೆ ಪರಿಹಾರ. ಅಂದರೆ ಯೋಗ ಜೀವನವನ್ನು ಈ ದೇಶದ ಸಂಸ್ಕೃತಿಯಲ್ಲಿ ದೈನಂದಿನ ಮನೆಗಳಲ್ಲಿ ಇದ್ದದ್ದನ್ನು ಬಿಟ್ಟ ಕಾರಣ ಈ ಎಲ್ಲ ತೊಂದರೆಗಳಿಗೆ ನಾವು ಇವತ್ತು ಒಂದಾಗಿದೆ. ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವು ಯೋಗವನ್ನು ಒಂದು ಚಿಕಿತ್ಸೆಯಾಗಿ, ಶಿಕ್ಷಣವಾಗಿ, ಯೋಗ ದಿವಸವಾಗಿ ಇದನ್ನು ನಾವು ಇವತ್ತು ಅದಕ್ಕೆ ಮರಳಿ ಯೋಗಕ್ಕೆ ಹೋಗುವಂಥ ಪ್ರಯತ್ನ ನಡೀತಾ ಇದೆ. ಮೊದಲನೇದಾಗಿ ಯೋಗೇನ ಚಿತ್ತಸ್ಯ, ಯಾವುದೇ ಒಂದು ಯೋಗದ ಡೆಫಿನೇಷನ್, ಅದು ಯೋಗ ವಾಸಿಷ್ಠ ಇರ್ಬೋದು, ಮನಃ ಪ್ರಶಮನ ಉಪಾಯ ಯೋಗ ಇತ್ಯಾಭಿಧೀಯತೆ, ಕರ್ಮಸು ಯೋಗ ಕರ್ಮಸು ಕೌಶಲಂ ಭಗವದ್ಗೀತೆ. ಯಾವುದೇ ನೀವು ಯೋಗ ಡೆಫಿನೇಷನ್ ನೋಡಿದರೆ ಎಲ್ಲವೂ ಮನಸ್ಸು ಚಿತ್ತದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಯಾವುದರಲ್ಲೂ ದೇಹದ ಉಲ್ಲೇಖ ಇಲ್ಲ. ದೇಹದ ಆರೋಗ್ಯ ಒಂದು ಪ್ರೀರಿಕ್ವಿಸಿಟ್, ಒಂದು ಅವಶ್ಯಕತೆ ಮಾನಸಿಕ ಆರೋಗ್ಯಕ್ಕಾಗಿ. ಮಾನಸಿಕ ಆರೋಗ್ಯದಿಂದ ದೈಹಿಕ ಆರೋಗ್ಯ ಕೆಡ್ತದೆ, ದೈಹಿಕ ಆರೋಗ್ಯ ಕೆಟ್ಟರೆ ಮಾನಸಿಕ ಆರೋಗ್ಯ ಕೆಡ್ತದೆ. ಈ ಒಂದು ಸಂಬಂಧವನ್ನು ನಾವು ಸೈಕೋಸೊಮ್ಯಾಟಿಕ್ಸ್ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ವೈದ್ಯಕೀಯ ಪದ್ಧತಿಯಲ್ಲಿ ಅರ್ಥಕೊಂಡಿದ್ದೇವೆ. ಒಂದು ಸಮಚಿತ್ತವನ್ನು ಪಡ್ಕೊಳ್ಬೇಕಾದ್ರೆ ಮೊದಲು ತೊಂದರೆ ಕೊಡೋದು ದೇಹ. ಈಗ ನಾವಿಲ್ಲಿ ಕೂತ್ಕೊಳ್ಬೇಕು, ಅಲ್ಲಾಡಬಾರ್ದು ಅಂತಂದರೆ ಒಂದು ಆಸನ ಬೇಕು. ಮನಸ್ಸಿನ ಹಿಡಿತ, ಇನ್ನರ್ ಸೆಲ್ಫ್ ಅವೇರ್ನೆಸ್ ನಮ್ಮ ಮೇಲೆ ನಮಗೆ ಅರಿವು ಮೂಡಿಸ್ಕೊಳ್ಬೇಕು ಅಂತಂದರೆ
ಮೊದಲು ನಾನು ಕೂತ್ಕೊಳ್ಳೋದು ಅಭ್ಯಾಸ ಮಾಡಬೇಕು. ಒಂದು ಅರ್ಧ ಗಂಟೆ ಒಂದೇ ಆಸನದಲ್ಲಿ ಕೂತ್ಕೊಳ್ಬೇಕು ಅಂದರೆ ನಮ್ಗೆ ಅಲ್ಲಿ ಇಲ್ಲಿ ನೋವುಗಳು, ಕರೆಕ್ಟ್, ಮತ್ತು ಮನಸ್ಸಿನ ಚಂಚಲತೆ, ಉಸಿರಿನ ಚಂಚಲತೆ, ಭಾವನೆಗಳ ಚಂಚಲತೆ, ಮತ್ತು ಸುತ್ತಲಿನ ನಮ್ಮ ವಿಕೃತಿಗಳು ಕಾಡುವಂಥದ್ದು, ಒಳಗಿನ ವಿಕೃತಿಗಳು, ಹೊರಗಿನ ವಿಕೃತಿಗಳು ಕಾಡುವಂಥದ್ದು, ಇದನ್ನೆಲ್ಲ ಸ್ಟೆಬಿಲೈಸ್ ಮಾಡೋದಕ್ಕೆ ಮೊದಲು ದೇಹವನ್ನು ಸ್ಟೆಬಿಲೈಸ್ ಮಾಡಬೇಕು. ಅದಕ್ಕೋಸ್ಕರ ಸುಖಂ ಸ್ಥಿರಂ ಆಸನ ಅಂದರೆ ಸುಖವಾಗಿ ಸ್ಥಿರವಾಗಿ ನೀವೊಂದು 20 ನಿಮಿಷ 30 ನಿಮಿಷ ಕೂತ್ಕೊಳ್ಳೋಕ್ಕೆ ಯಾವುದೇ ಆಸನ ಇರಲಿ, ಚೇರ್ ಮೇಲೆ ಕೂತ್ಕೊಳ್ಳೋದು ನೀವು ಸುಖವಾಗಿ ಸ್ಥಿರವಾಗಿ 20 ನಿಮಿಷ ಕೂತ್ರೆ ಅದು ಯೋಗಾಸನ. ಯಾವುದೇ ಆಸನ ಯಾವಾಗ ಯೋಗಾಸನ ಆಗುತ್ತೆ ಅಂದರೆ ಅದು ಸುಖವಾಗಿರಬೇಕು, ಸ್ಥಿರವಾಗಿರಬೇಕು. ಅಂದರೆ ಸ್ಥಿರತೆ ಬಂದ ಕೂಡಲೇ ದೇಹದಿಂದ ನನಗೆ ತೊಂದರೆ ಆಗ್ತಾ ಇಲ್ಲ. ಈಗ ನಾನು ಮನಸ್ಸಿನ ಬಗ್ಗೆ ಯೋಚನೆ ಮಾಡಬೇಕು, ನನ್ನ ಮನಸ್ಸಿನ ಬಗ್ಗೆ ಕೇಂದ್ರೀಕೃತವಾಗಬೇಕು, ನನ್ನ ಉಸಿರಿನ ಬಗ್ಗೆ ನನ್ನ ಮನಸ್ಸು ಕೇಂದ್ರೀಕೃತವಾಗಬೇಕು ಅಂದರೆ ನನ್ನ ದೇಹ ತೊಂದರೆ ಕೊಡ್ತಾ ಇಲ್ಲ. ಇದನ್ನು ಸಾಧಿಸ್ಕೊಳ್ಳೋದಕ್ಕೋಸ್ಕರ ಯೋಗಾಸನಗಳು. ಅಂದರೆ ಯೋಗಾಸನ ಒಂಥರ ವ್ಯಾಕ್ಸಿನ್ ಇದ್ದ ಹಾಗೆ. ವ್ಯಾಕ್ಸಿನಲ್ಲಿ ಏನು ಮಾಡ್ತೇವೆ, 10 ಕ್ರಿಮಿಗಳನ್ನು ಒಳಗೆ ಕೊಟ್ಟು ನಮ್ಮ ಇಮ್ಯೂನ್ ಸಿಸ್ಟಮನ್ನು ನಾವು ತಯಾರು ಮಾಡ್ತೇವೆ. ಹಾಗೆ ಬೇರೆ ಬೇರೆ ಆಸನ ಭಂಗಿಗಳಲ್ಲಿ ನಾವು ಬೇರೆ ಬೇರೆ ಸ್ನಾಯುಗಳಿಗೆ, ಮೂಳೆಗಳಿಗೆ, ಜಾಯಿಂಟ್ಸ್ಗಳಿಗೆ ನೋವನ್ನು ಕೊಡ್ತೇವೆ, ಅದಕ್ಕೆ ತೊಂದರೆ ಕೊಡ್ತೇವೆ, ಕೊಟ್ಟು ಅದನ್ನು ತಯಾರಿ ಮಾಡ್ತೇವೆ. ತಯಾರಿ ಮಾಡಿ ಅವಾಗ ಏನಾಗುತ್ತೆ ಅಂದರೆ ನಮಗೆ ಕೆಲಸ ಮಾಡುವಾಗ ಚಟುವಟಿಕೆಗಳಲ್ಲಿ ಅವಶ್ಯಕತೆ ಇದ್ದಾಗ ನಾವು ಆ ಲೋಡನ್ನು ಅಂದರೆ ಆ ಪೇಯ್ನ್ ಥ್ರೆಶೋಲ್ಡನ್ನು ನಾವು ಇನ್ಕ್ರೀಸ್ ಮಾಡ್ಕೊಂಡಿರ್ತೇವೆ. ಹಾಗಾಗಿ ದೈಹಿಕ ತೊಂದರೆಗಳು ನಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಈ ಚಟುವಟಿಕೆಗಳಲ್ಲಿ ನಾವು 8 ಅವರ್ಸ್ ಕೂತ್ಕೊಂಡ್ರೆ ನಮ್ಮ ದೇಹ ಮೂಳೆಯ ಒಂದು ಕನ್ಸ್ಟ್ರಕ್ಟ್ ಅಥವಾ ಮಸಲ್ ಆ್ಯಕ್ಟಿವಿಟಿ ಎರಡರಲ್ಲೂ ನಾವು 8 ಗಂಟೆ ಕೂತ್ಕೊಳ್ಳೋದಕ್ಕೆ ನಮ್ಮ ಪ್ರಕೃತಿದತ್ತವಾಗಿ ನಮ್ಮ ದೇಹ ತಯಾರಾಗಿಲ್ಲ. ಅದು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಅದರಿಂದ ತೊಂದರೆಗಳು ಬರ್ತದೆ. ಹಾಗಾಗಿ ನೀವು ಹೇಳಿದಾಗೆ ಸ್ಟ್ರೆಚ್. ಸೊ ಯಾವಾಗ ನಾವು ಒಂದೇ ಭಂಗಿಯಲ್ಲಿ ಕೂತ್ಕೊಳ್ತೇವೆ ಸ್ಪ್ಯಾಸಮ್, ಅದನ್ನು ಸ್ಟ್ರೆಚ್ ಮಾಡಬೇಕು. ಸೊ ಬೇರೆ ಯಾವುದೇ ವ್ಯಾಯಾಮದಲ್ಲಿ ಮಸಲ್ ಸ್ಟ್ರೆಚ್ ಆಗೋದಿಲ್ಲ, ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ. ಮಸಲ್ ಸ್ಟ್ರೆಚ್ ಆಗೋದು ಯೋಗಾಸನದಲ್ಲಿ ಮಾತ್ರ. ಅಂದರೆ ಮಸಲ್ನ ಉದ್ದ ಮಾಡಬೇಕು ನಾವು. ನೀವು ವೆಯ್ಟ್ ಲಿಫ್ಟ್ ಮಾಡಿದ್ರೆ ಮಸಲ್ ಕುಗ್ಗುತ್ತೆ. ನೀವು ಬೇರೆ ಯಾವುದೇ ರೀತಿಯ ವ್ಯಾಯಾಮ ಮಾಡಿದ್ರೆ ಮಸಲ್ ಕುಗ್ಗಿ ಅದರ ಶಕ್ತಿ ಜಾಸ್ತಿ ಆಗುತ್ತೆ. ಮಸಲ್ ಸ್ಟ್ರೆಚ್ ಆಗಿ ಮಸಲ್ ರಿಲೀಸ್ ಅಥವಾ ಮಸಲ್ ಪೇಯ್ನ್ ಥ್ರೆಶೋಲ್ಡ್ ಕಡಿಮೆ ಆಗೋದು, ಥ್ರೆಶೋಲ್ಡ್ ಜಾಸ್ತಿ ಆಗೋದು, ಪೇಯ್ನ್ ರಿಲೀಫ್ ಆಗುವಂಥ ಪ್ರಕ್ರಿಯೆ ಯೋಗದಲ್ಲಿ ಮಾತ್ರ ಆಗುವಂಥದ್ದು. ಇದು ಈ 2 ಸ್ಟೆಪ್ಗಳ ಮುಖಾಂತರ ನಾವು ನಮ್ಮ ದೇಹವನ್ನು ನಾವು ಸ್ಥಿರವಾಗಿ ಸುಖವಾಗಿ ಮಾಡಿಕೊಂಡ ಮೇಲೆ ನಮಗೆ ನೆಕ್ಸ್ಟ್ ತೊಂದರೆ ಕೊಡುವಂಥದ್ದು ನಮ್ಮ ಉಸಿರು. ಉಸಿರಿಗೂ ಮನಸ್ಸಿಗೂ ಭಾವನೆಗೂ ಭಾಳ ನೇರ ಸಂಬಂಧ ಇದೆ. ಒಂದು ಜೋಕ್ ಇತ್ತು ನಾವು ಓದ್ತಿರುವಾಗ, ನಮ್ಮ ಯೋಗ ಪ್ರೊಫೆಸರ್ ಇದ್ದವರು, ನೀವು ಸುಖದ ಸಂಗತಿಯನ್ನು ಆತುರದಲ್ಲಿ ಹೇಳೋಕ್ಕಾಗುತ್ತಾ, ಯಾರ ಹತ್ರ ಆದರೂ ಹಂಚ್ಕೊಳ್ಳೋಕ್ಕಾಗತ್ತಾ? ಹಾಗೆ ದುಃಖದ ಸಂಗತಿಯನ್ನು ಆರಾಮವಾಗಿ ಕತೆ ಥರ ಹೇಳೋಕ್ಕಾಗುತ್ತಾ ಅಂತ ಕೇಳೋರು. ಇದರಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಸೈಕಲಾಜಿಕಲ್ ಆಸ್ಪೆಕ್ಟ್ ಇದೆ. ಏನಂತಂದರೆ ನಮಗೆ ಸಂತೋಷ ಆದಾಗ ನಮ್ಮ ಮನಸ್ಸು ನಿಧಾನ ಆಗುತ್ತೆ, ಉಸಿರು ನಿಧಾನ ಆಗುತ್ತೆ, ನಮಗೆ ಸಮಯ ಕೂಡ ಬಹಳಷ್ಟು ನಿಧಾನವಾಗಿ ಆರಾಮವಾಗಿ ಖುಷಿಯಾಗಿ ಚಲಿಸ್ತಾ ಇದೆ ಅನ್ನೋ ಭಾವನೆ ಬರುತ್ತೆ. ನಮಗೆ ದುಃಖ ಆದಾಗ ನಮಗೆ ನಮ್ಮ ಸಮಯ ವೇಗವಾಗಿ ಓಡ್ತಾ ಇದೆ, ನಮ್ಮ ಮನಸ್ಸು ವೇಗವಾಗಿ ಓಡ್ತಾ ಇದೆ, ನಮ್ಮ ಉಸಿರು ವೇಗವಾಗಿ ಓಡ್ತಾ ಇದೆ ಅನ್ನೋದು ನಮಗೆ ಈ ನಮ್ಮ ಅರಿವಿಗೆ ಬರುತ್ತೆ.